कैमरा बंद कर लीजिए। ಬುಜ್ಜಿಗೆ 6:30ಗೆ ರೀಚ್ ಆದೆ. ನಮಸ್ಕಾರ, ಗುಡ್ ಮಾರ್ನಿಂಗ್. ಅಲ್ಲೇನು ಆರಾಮ, ನಾವಿಲ್ಲ ಆರಾಮು. ಸೊ ನಾನಿವತ್ತು ಫೈನಲಿ ನನ್ನ ಬಕೆಟ್ ಲಿಸ್ಟಲ್ಲಿ ಇದ್ದಿದ್ದ ರನ್ ಆಫ್ ಕಚ್ಚಿಗೆ ಹೋಗ್ತಾ ಇದ್ದೀನಿ. ಸೊ ಹೇಗೆ ಹೋಗೋದು ಅಂತ ನಾನು ಫುಲ್ ಡೀಟೇಲ್ಸು ನಾನು ನಿಮಗೆ ಈ ವಿಡಿಯೋಲ್ಲಿ ತೋರಿಸ್ತೀನಿ. ಹೆಂಗೆ ಹೋಗೋದು ಆ್ಯಂಡ್ ಎಲ್ಲಿ ಸ್ಟೇ ಆ್ಯಂಡ್ ಪ್ಯಾಕೇಜಸ್ ಹೇಗಿದೆ ಏನು ಅಂತ ಎಲ್ಲ. ಸೊ ನಾನು ಬ್ಯಾಂಗ್ಳೂರಿಂದ ಮುಂಬೈಗೆ ಫ್ಲೈಟ್ ಬುಕ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಮುಂಬೈಯಿಂದ ಭುಜ್ ಅಂತ ಸಿಟಿಗೆ ನಾನು ಟ್ರೈನ್ ಬುಕ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಬ್ಯಾಂಗ್ಳೂರು ಏರ್ಪೋರ್ಟಿಗೆ ಮಾರ್ನಿಂಗ್ 8:30ಗೆ ಫ್ಲೈಟ್ ಇದ್ದಿದ್ದು. ಸೊ ಬಟ್ ಮನೆ ನಾನು 5 o'clockಗೆ ಬಿಟ್ಟೆ. ಸೊ ಇಲ್ಲಿ 2 hours ಮುಂಚೆನೇ ಇರಬೇಕು ವರ್ಚಕೆನಿಗೆ. ಇವಾಗೇನೋ ಏರ್ಪೋರ್ಟಲ್ಲಿ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಡಿಜಿ ಹತ್ರ ಅಂತ. ಸೊ ಅಂದರೆ ನಮ್ಮ ಆಧಾರ್ ಕಾರ್ಡ್ ತೋರಿಸ್ಬೇಕು ಆ್ಯಂಡ್ ನಮ್ಮ ಫೇಸ್ ಸ್ಕ್ಯಾನ್ ಆಗುತ್ತೆ. ಸೊ ಅದೆಲ್ಲ ಮುಗಿಸ್ಕೊಂಡು ಬ್ಯಾಗೆಲ್ಲ ಚೆಕಿಂಗ್ ಮಾಡಾಯಿತು ಆ್ಯಂಡ್ ಇಲ್ಲಿ ಚೆಕಿಂಗ್ ಎಲ್ಲ ಆಯಿತು. ಚೆಕಿಂಗ್ ಮಾತ್ರ ಫುಲ್ ಸ್ಟ್ರಿಕ್ಟಾಗಿ ಮಾಡ್ತಾರೆ. ಅಂದರೆ ಒಂದು ಪೌಡರ್ ಡಬ್ಬಿ ತೊಗೊಂಬಂದಿದೆ, ಅದನ್ನು ಅಲೋ ಮಾಡಿಲ್ಲ ಅವರು. ತೊಗೊಂಬಿಟ್ರು. ನಾನು ಕೇಳಿದೆ ಸಿಗುತ್ತಾ ನೆಕ್ಸ್ಟ್ ಅಂತ. ಇಲ್ಲಿ ಏನೇನು ತೊಗೊತಾರೋ ಅದೆಲ್ಲ ಫುಲ್ ಡಿಸ್ಮ್ಯಾಂಟಲ್ ಮಾಡ್ತಾರಂತೆ. ಸೊ ಆಮೇಲೆ ಇನ್ನೊಂದು ವಿಷಯ ಏನಂತ ಅಂದರೆ ಒಳಗಡೆ ಬಂದಮೇಲೆ ಇಡ್ಲಿ ತಿನ್ನೋಣ ಅಂದ್ಕೊಂಡೆ. ಜಸ್ಟ್ 3 ಇಡ್ಲಿಗೆ 400 ರೂಪಾಯಿ ಅಂತೆ. ಆ್ಯಂಡ್ ಉಪ್ಪಿಟ್ಟಂತೂ ಎಷ್ಟೊಂದು ಜನಕ್ಕೆ ಇಷ್ಟನೇ ಆಗಲ್ಲ. ನೋಡಿದ್ರೆ ಇಲ್ಲಿ ಉಪ್ಪಿಟ್ಟು 420 rupees ಅಂತೆ. ಸೊ ಆಮೇಲೆ ಇನ್ನೇನು ಅದಕ್ಕೆ KFC ಬಂದ್ಬಿಟ್ಟು ಬರ್ಗರ್ ತಿಂತಾಯಿದ್ದೀನಿ. ಇದಕ್ಕೂ 260 rupees ಅಂತೆ. ಸೊ ಇವಾಗ ನಾನು ಇದೆಲ್ಲ ಆದಮೇಲೆ ಒಂದು ರೌಂಡ್ ಹೊಡ್ಕೊಂಡ್ಬರ್ತೀನಿ ಏರ್ಪೋರ್ಟು. ಅದಾದಮೇಲೆ ನಮ್ಮ ಗೇಟ್ 37 ಅಲ್ಲಿ ಹೋಗ್ಬಿಟ್ಟು ಚೆಕಿಂಗ್ ಮಾಡ್ತೀನಿ. Onboarding ಆಯಿತು. ಸೊ going to reach my next destination. ತುಂಬ ಜನ ಇರ್ತಾರೆ. ಆ್ಯಕ್ಚುಲಿ ನಾನು ಸೀಟ್ ಬುಕ್ಕಿಂಗ್ ಮಾಡ್ಕೊಂಡಿದ್ದೆ ಒಳ್ಳೆಯದಾಯಿತು. ಸೊ ಇಲ್ಲಿ ಬಂದಿದ್ದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಈಗ ಒಂದು ಲಾಸ್ಟಲ್ಲಿ ಮಿಡರಲ್ಲೋ ಎಲ್ಲ ಸೈಡಲ್ಲೂ ಸಿಗ್ತಾಯಿತ್ತು. ಇನ್ನು 2 hours ಇಲ್ಲಿಂದ ಜರ್ನಿ ಇರುತ್ತೆ. ಸೊ ಎಲ್ಲ ಆರಾಮಾಗಿ ಹೋಗುತ್ತೆ ಅನ್ಸುತ್ತೆ ಆ್ಯಂಡ್ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬರ್ತೀನಿ. ನಿಮಗೆಲ್ಲ ಒಂದು ವಿಷಯ ಫ್ಲೈಟಲ್ಲಿ ಅಂದರೆ ಸಣ್ಣದಾಗಿ ಹೋಲ್ ಇರುತ್ತೆ. ಸೊ ಎಲ್ಲ ನೀವು ವಿಂಡೋ ಸೀಟಲ್ಲಿ ಅಂದರೆ ಫ್ಲೈಟಲ್ಲಿ ಬಂದಾಗ ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲ ವಿಂಡೋಸ್ ಹತ್ರ ಸ್ಮಾಲ್ ಹೋಲ್ ಇರುತ್ತೆ. ಸೊ ಅದು ಏನಕ್ಕೆ ಅಂತ ನನಗೆ ಗೊತ್ತು ಆ್ಯಂಡ್ ನಿಮಗೇನಾದರೂ ಗೊತ್ತಿದ್ದರೆ ಸೊ ಏನಕ್ಕೆ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಏನಕ್ಕೆ ಆ ಹೋಲ್ ಕೊಟ್ಟಿರ್ತಾರೆ ಅಂತ ಅಂದ್ಬಿಟ್ಟು. ಇಷ್ಟು ತಿಳ್ಕೊಂಡಿದ್ದೀರಾ ಅಂತ ಸೊ ಗೊತ್ತಾಗುತ್ತೆ.
ಬರ್ತಿದ್ರೆ ಅವರು ವಿಂಡೋ ಸೀಟ್ನೇ ತೊಗೊಳ್ಳಿ, ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಸೊ ಆ ಎಕ್ಸ್ಪೀರಿಯೆನ್ಸ್ ಮಾತ್ರ ಮರೆಯೋದಕ್ಕೆ ಆಗಲ್ಲ. ಆ್ಯಂಡ್ ಅದನ್ನು ಮಾತ್ರ 300 ರುಪೀಸ್ ಏನೋ ವಿಂಡೋ ಸೀಟು. ಸೊ ಆ 300 ರುಪೀಸ್ ಮುಖ ನೋಡಿಕೊಂಡು ಆ ವ್ಯೂ ಮಾತ್ರ ಮರಿಬೇಡಿ. ಸೊ ಇಲ್ಲಿಂದ ಸ್ಯಾಂತಾ ಕ್ರೂಸ್ ಅಂತ ಲೋಕಲ್ ಟ್ರೈನ್ ಇದೆ. ಸೊ ಲೋಕಲ್ ಟ್ರೈನ್ ಹತ್ಕೊಂಡು ನಾನು ದಾದರ್ ರೈಲ್ವೆ ಸ್ಟೇಷನ್ ಅಂತ, ಅಲ್ಲಿ ನನಗೆ 3:15ಗೆ ಟ್ರೈನ್ ಇರೋದು. ಸೊ ಲೆಟ್ಸಿ ನೋಡೋಣ. ಸೊ ಇಲ್ಲಿಂದ ಐ ಥಿಂಕ್ ಒಂದು 20 ಮಿನಿಟ್ಸ್ ಸಾಕು ಅದು ಟ್ರೈನಲ್ಲಿ ಹೋಗಿರುತ್ತೆ. ಬಟ್ ಇಲ್ಲಿ ಖಾಲಿ ಇದ್ದರೆ ಇಲ್ಲಿಂದನೇ ಕ್ಯಾಬ್ ಬುಕ್ ಮಾಡ್ಕೊತೀನಿ. ಏನಾದರೂ ತುಂಬ ರಶ್ ಇದ್ದರೆ ಸೊ ಔಟ್ಸೈಡ್ ಹೋಗ್ಬಿಟ್ಟು ಕ್ಯಾಬ್ ಬುಕ್ ಮಾಡ್ಕೊತೀನಿ. ನನ್ನ ಲಗೇಜ್ कितना 150 नहीं 120 100. ಮುಂಬೈನ ಈ ಥರ ಲೋಕದಲ್ಲಿ ಟ್ರಾವೆಲ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. दादर रैलवे स्टेशन. दादर रैलवे स्टेशन. हाँ. फर्स्ट क्लास. 25. अंकल का बैग गिर नहीं सकता. ಫೈನಲಿ ನಾನು ಮುಂಬೈ ಲೋಕಲ್ ಟ್ರೈನ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದ್ಕೊಂಡೆ. ಆ್ಯಕ್ಚುಲಿ ನಾನು ಫಸ್ಟ್ ಕ್ಲಾಸಿಗೆ ತೊಗೊಂಡೆ, ಬಟ್ ಹತ್ತಿದ್ದೆ ನಾರ್ಮಲ್ ಲೋಕಲ್ ಸೆಕೆಂಡ್ ಕ್ಲಾಸಲ್ಲಿ. ಸೊ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದೆ. ಸೊ ಇವಾಗ ತುಂಬ ಮುಂಚೆನೇ ಬಂದಿದ್ದೀನಿ. ನಾನು 3:15 ಇರೋದು, ಇವಾಗ ನೋಡಿದ್ರೆ 1:30. ಸೊ ಇವಾಗ ನಾನು ರೈಲ್ವೆ ಸ್ಟೇಷನ್ ಹುಡುಕಬೇಕು. ಟ್ರೈನ್ ಜರ್ನಿ ಇವಾಗ ಸ್ಟಾರ್ಟ್ ಆಗುತ್ತೆ 3:15ಗೆ. ಸೊ ನಾವು ಮಾರ್ನಿಂಗು 6:30ಗೆ ನಾನು ಹೋಗ್ಬಿಟ್ಟು ರೈಲ್ವೆ ಸ್ಟೇಷನ್ ರೀಚ್ ಆಗ್ತೀನಿ. ಸೊ ಅಲ್ಲಿಂದ ನನಗೆ ರನ್ ಆಫ್ ಕಚ್ಚಿಗೆ ಪಿಕಪ್ ಪಾಯಿಂಟ್ ಇರುತ್ತೆ, ಲಾಂಚ್ ಇರುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಅಲ್ಲಿಂದ ನನ್ನ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿಂದ ನನ್ನ ರನ್ ಆಫ್ ಕಚ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ನಾನು ಬುಜ್ಜಿಗೆ 6:30ಗೆ ರೀಚ್ ಆದೆ. ಸೊ ತುಂಬ ಕತ್ಲೆ ಇತ್ತು, ಅದಕ್ಕೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಬಟ್ ಇವಾಗ ನಾನು ಅಂದ್ಕೊಂಡೆ ಆಪೋಸಿಟಲ್ಲೇ ಇದು ಟೆಂಟ್ ರೆಸಾರ್ಟ್ ಅವ್ರದ್ದು ಲಾಂಚ್ ಇರುತ್ತೆ ಅಂತ. ಬಟ್ ಇನ್ನೊಂದು ಸ್ವಲ್ಪ ಈಚೆ ಬಂದರೆ ಲೆಫ್ಟಿಗೆ ಬರಬೇಕು. ಯಾರನ್ನಾದರೂ ಕೇಳಿ, ಅಲ್ಲೊಂದು ಹೋಟೆಲ್ ಇದೆ. ಸೊ ಲೆಫ್ಟ್ ಸೈಡಲ್ಲಿ. ಸೊ ಅದ್ರ ಹಿಂದೆನೇ ಇದೆ. ಫಸ್ಟು ಟೆಂಟ್ ಸಿಟಿದು ಸಿಗುತ್ತೆ, ಇನ್ನೊಂದು ವೈಟ್ ರನ್ ರೆಸಾರ್ಟು ಇದೆ. ಸೊ 2 ಟೈಪ್ಸ್ ಆಫ್ ಸ್ಟೇ ಇದೆ ಇಲ್ಲಿ. ಟೆಂಟ್ ಸಿಟಿ ಆದರೆ ನಿಮಗೆ ಪರ್ ಹೆಡ್ ಬಂದು ಅಂದರೆ ಡಿಪೆಂಡ್ ಆನ್ ಪ್ಯಾಕೇಜಸ್, ಅಂದರೆ ಇದಕ್ಕಿಂತ ಒಂದು 5,000 ಎಕ್ಸ್ಟ್ರಾ ಇರುತ್ತೆ. ಸೊ ವೈಟ್ ರನ್ ರೆಸಾರ್ಟ್ ಆದರೆ ನನಗೆ ಪರ್ ಹೆಡ್ ಬಂದು ಟೆಂಟ್ ಸ್ಟೇ ಆಗಿ 2 ನೈಟ್ಸ್ 3 ಡೇಸಿಗೆ 18,000 ಆಯಿತು. ಸೊ ಇವಾಗ ಇಲ್ಲಿ ಬಂದು ಸೊ ನಿಮಗೆ ರೈಟ್ ಸೈಡಲ್ಲಿ ನೋಡ್ತಿದ್ದೀರಲ್ಲ, ಅಲ್ಲೇ ವಾಶ್ರೂಮು, ಅಲ್ಲಿ ನಿಮಗೆ ಫ್ರೆಶ್ ಅಪ್ ಆಗೋಕ್ಕೆ ಕೊಡ್ತಾರೆ. ಸೊ ಆ್ಯಂಡ್ ಒಳಗಡೆ ಲಾಂಚ್ ಹೇಗಿದೆ ಅಂತ ನೋಡ್ಕೊಬರೋಣ ಬನ್ನಿ. ಆ್ಯಂಡ್ ಬ್ರೇಕ್ಫಾಸ್ಟನ್ನು ಕೊಡ್ತಾಯಿದ್ದಾರೆ. ಸೊ ಬ್ರೇಕ್ಫಾಸ್ಟು ತಿನ್ನೋಣ. ವೈಟ್ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಅದು ಸಾಲ್ಟ್ ಇದೆ. ಅದರಿಂದನೇ ಅವರು ಇಲ್ಲೇನು ಗ್ರೋ ಮಾಡೋದಕ್ಕಾಗಲ್ಲ. ಸೊ ಅದರಿಂದ ಯಾರೂ ಇಲ್ಲಿ ಇರ್ತಿಲ್ಲ ಅಂತ ಹೇಳ್ತಿದ್ದಾರೆ.
पकड़ के रखना मैं